ಮೊದಲಿಗೆ ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಹನಿ ಟ್ರ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖ ಆರೋಪಿಗಳು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹಿಂದೆ 3 ಜನನ ಅರೆಸ್ಟ್ ಮಾಡಿದ್ರು, ಈಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ಈ ಪ್ರಕರಣದ ಈ ಹನಿ ಟ್ರ್ಯಾಪ್ ಕೇಸ್ನ ಪ್ರಮುಖ ಆರೋಪಿಗಳು. ಬಟ್ಟೆ ಅಂಗಡಿ ಮಾಲೀಕನಿಗೆ ಹನಿ ಟ್ರ್ಯಾಪ್ ಮಾಡಿರ್ತಾರೆ ಖತರ್ನಾಕ್ಗಳು. ಹನಿ ಟ್ರ್ಯಾಪ್ ಮಾಡಾದ ಮೇಲೆ ಕೇರಳದಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಆರೋಪಿಗಳು. ಆರೋಪಿಗಳಾದ ಕವನ, ಸೈಫ್, ಇದೀಗ ಇವರಿಬ್ರು ಅರೆಸ್ಟ್ ಆಗಿದ್ದಾರೆ ಬೈಲ್ಕೊಪ್ಪ ಪೊಲೀಸರಿಂದ. ಕೇರಳ ರಾಜ್ಯದ ಕಣ್ಣೂರಿನ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. 1 ತಿಂಗಳ ಹಿಂದೆ ಬಟ್ಟೆ ಅಂಗಡಿ ಮಾಲೀಕ ದಿನೇಶ್ಗೆ ಹನಿ ಟ್ರ್ಯಾಪ್ ಮಾಡಿರ್ತಾರೆ ಇವರು. ಕಂಪ್ಲಾಪುರ ಗ್ರಾಮದಲ್ಲಿರುವಂಥ ಬಟ್ಟೆ ಅಂಗಡಿಯ ಮಾಲೀಕ ದಿನೇಶ್ ಲಾಡ್ಜ್ನಲ್ಲಿ ಈತನನ್ನ ಟ್ರ್ಯಾಪ್ ಮಾಡಿ 10 ಲಕ್ಷ ರೂಪಾಯಿ ಹಣ ಕೊಡುವಂತ ಬೇಡಿಕೆಯನ್ನು ಇಟ್ಟಿರ್ತಾರೆ ಆರೋಪಿಗಳು. ಆಮೇಲೆ ಈ ಕೇಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಶಿವಣ್ಣನೂ ಭಾಗಿಯಾಗಿರೋ ಆರೋಪವೂ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಈ ಹಿಂದೆ ಶಿವಣ್ಣ, ಆನಂದ್, ಮೂರ್ತಿ 3 ಜನನ್ನೂ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈಗ ಈ ಪ್ರಕರಣದ ಪ್ರಮುಖ ಆರೋಪಿ ಕವಿತಾ ಮತ್ತು ಸೈಫ್ ಇಬ್ಬರನ್ನೂ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲೇ ಹನಿ ಟ್ರ್ಯಾಪ್ ಆಗಿತ್ತು. ಆರೋಪಿಗಳ ಫೋಟೋ ನೋಡ್ತಾ ಇದ್ದೀರಿ. ಕವಿತಾ ಈಕೆಗೆ, ಈತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಈಕೆ ಮತ್ತು ಈಕೆಯ ಗ್ಯಾಂಗ್ ಹನಿ ಟ್ರ್ಯಾಪ್ನ ದಂಧೆಯಲ್ಲಿಟ್ಟಿತ್ತು. ಈ ಸಂಬಂಧ ಕೇರಳದ ರಾಜ್ಯದ ಕಣ್ಣೂರಿನಲ್ಲಿ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈಗ ಆರೋಪಿಗಳು, ತಲೆಮರೆಸ್ಕೊಂಡಿದ್ದವರು. 1 ತಿಂಗಳ ಹಿಂದೆಯಷ್ಟೇ ಕಂಪ್ಲಾಪುರ ಗ್ರಾಮದಲ್ಲಿರುವಂಥ ಬಟ್ಟೆ ಅಂಗಡಿ ಒಂದರ ಮಾಲೀಕ ದಿನೇಶ್ ಈತನನ್ನು ಹನಿ ಟ್ರ್ಯಾಪ್ ಮಾಡಿರುತ್ತೆ ಈ ಗ್ಯಾಂಗು. ಹನಿ ಟ್ರ್ಯಾಪ್ ಮಾಡಿ 10 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ನಮ್ಮ ಹತ್ರ ನಿಂದು ವಿಡಿಯೋ ಇದೆ, ಫೋಟೋ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಯೂಟ್ಯೂಬಲ್ಲಿ ಹಾಕ್ತೀವಿ, ಮಾನ ಮರ್ಯಾದೆ ಹರಾಜು ಹಾಕ್ಬಿಡ್ತೀವಿ ಅಂತ. ನೋಡಿ, ಇವರಿಬ್ಬರೇ ಸೈಫ್ ಮತ್ತು ಕವಿತಾ ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಬಂದಿದ್ರು ಇವ್ರನ್ನ ಪೊಲೀಸರು. ಆಮೇಲೆ ಈ ಕೇಸ್ನಲ್ಲಿ ಫಸ್ಟ್ ಯಾವಾಗ ಇದರ ಬಗ್ಗೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೋ ಆ ಬಟ್ಟೆ ಅಂಗಡಿಯ ಮಾಲೀಕ ದಿನೇಶು, ಸೊ ಅದಾದಮೇಲೆ 3 ಜನರ ಹೆಸರು ಕೇಳಿ ಬರುತ್ತೆ ಇದರಲ್ಲಿ. ಆ 3 ಜನರಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಶಿವಣ್ಣ ಅಂತ ಹೇಳಿ, ಆತನ ಹೆಸರು ಕೂಡ ಇರುತ್ತೆ. ಅವ್ರು 3 ಜನನ ಅರೆಸ್ಟ್ ಮಾಡಿದ ನಂತರ ಈ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳು ಕವಿತಾ ಮತ್ತು ಸೈಫ್ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ, ಕೇರಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಕೇರಳದ ಲಾಡ್ಜ್ ಒಂದರಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಈ ಹನಿ ಟ್ರ್ಯಾಪ್ನ ದಂಧೆ ಹೆಂಗ್ ನಡೆಸ್ತಾ ಇದ್ರು, ಜೊತೆಗೆ ಈ ಪ್ರಮುಖ ಆರೋಪಿಗಳಿಬ್ಬರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರ ಕಾರ್ಯವೈಖರಿ, ಜೊತೆಗೆ ಆಪರೇಷನ್ ಹೆಂಗಿತ್ತು? ಶರತ್, ಏನು ಮೈಸೂರು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ನಡೆದಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬೇಕಾದಂತಹ ಮುಖ್ಯ ಆರೋಪಿಗಳು ಈಗ ಬಂಧನವಾಗಿರುವಂತದ್ದು. ಕೇರಳದಲ್ಲಿರುವಂತಹ ಒಂದು ಲಾಡ್ಜ್ ಒಂದರಲ್ಲಿ ಅಡ್ಮಿಟ್ಗೊಂಡಿದ್ದಂತಹ ಇಬ್ಬರನ್ನ ಪೊಲೀಸರು ಕೂಡ, ಅಂದ್ರೆ ಮೈಸೂರು ಎಸ್ ಪಿ ವಿಷ್ಣುವರ್ಧನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ತಂಡವನ್ನ ಮಾಡಿ ಅಲ್ಲಿಂದ ಹೋಗಿ ಕೇರಳದಲ್ಲಿರುವಂತಹ ಒಂದು ಲಾಡ್ಜ್ನಲ್ಲಿ ಪತ್ತೆ ಹಚ್ಚಿ ಅವರನ್ನ ಬಂಧನ ಮಾಡಿರುವಂತದ್ದು. ನಿನ್ನೆಷ್ಟೇ ಕೂಡ ಅವರನ್ನ ಕರೆತಂದು ಕೂಡ ಸ್ಥಳ ಮಾಜರನ್ನು ಕೂಡ ಮಾಡಿರುವಂತದ್ದು. ಈ ಹಿಂದೆಯೂ ಕೂಡ 3 ಅಂದ್ರೆ ಶಿವಣ್ಣ ಮತ್ತೆ ಪೊಲೀಸ್ ಸಿಬ್ಬಂದಿಯಾದಂತಹ ಶಿವಣ್ಣವನ್ನು ಕೂಡ ಅಂದ್ರೆ ಈ ಸಂಬಂಧ ಏನಿದೆ ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಮುಖ್ಯ ಆರೋಪಿಯಾಗಿರುವಂತಹ ಶಿವಣ್ಣ ಅವರು ಕೂಡ ಮುಖ್ಯ ಆರೋಪಿಯಾಗಿರ್ತಾರೆ. ಅವರನ್ನು ಕೂಡ ಬಂಧನ ಮಾಡಿ ಅವರನ್ನ ಜೈಲಿಗೆ ಕಟ್ಟಿದ್ರು. ನಂತರವಾಗಿ ಮೂರ್ತಿ ಮತ್ತೆ ಇನ್ನಿಬ್ಬರನ್ನು ಕೂಡ ಬಂಧನ ಮಾಡಿದ್ರು. ನಂತರವಾಗಿ ಇಬ್ಬರು ಅಂದ್ರೆ ಮುಖ್ಯವಾಗಿ ಬೇಕಾದಂತಹ ಮಹಿಳೆ ಮತ್ತೆ ಪುರುಷ ಏನಿರ್ತಾರೆ, ಕವನ ಮತ್ತೆ ಸೈಫ್ ಎಂಬುವರು ಕೂಡ ಮುಖ್ಯ ಹನಿ ಟ್ರ್ಯಾಪ್ ನಡೆಸೋದಕ್ಕೆ ಮುಖ್ಯ ಇವರೇ ಕಾರಣಕರ್ತರಾಗಿರ್ತಾರೆ. ಅವರನ್ನ ಕೂಡ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಕೂಡ ಕೇರಳದಲ್ಲಿ ಬಚ್ಚಿಕೊಂಡಿರ್ತಾರೆ. ಅಂತಲೂ ಕೂಡ ಪೊಲೀಸರು ಬಂಧನ ಮಾಡಿರುವಂತದ್ದು. ಕಳೆದ 1 ತಿಂಗಳಿಂದಷ್ಟೇ ಕೂಡ ಕಂಪ್ಲಾಪುರದಲ್ಲಿರುವಂತಹ ಬಟ್ಟೆ ವ್ಯಾಪಾರಿಯಂತ ದಿನೇಶ್ ಎಂಬವರು ಕೂಡ ಬಟ್ಟೆ ವ್ಯಾಪಾರ ಮಾಡಕೊಂಡಂತ ಸಂದರ್ಭದಲ್ಲಿ ಪರಿಚಯವಾಗಿರುವಂತಹ ಸಂದರ್ಭದಲ್ಲಿ ಮನೆಗೆ ಕರೀತಾರೆ. ಮನೆಗೆ ಕರೆದು ಕೆಲವು ಹೊತ್ತು ಸ್ವಲ್ಪ ಮಾತಾಡಿ ನಂತರವಾಗಿ ಕೆಲವು ವಿಡಿಯೋಗಳನ್ನ, ಫೋಟೋಸ್ಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರುವಾಗ್ತಾರೆ. ನೀವು ಕೂಡ ನನ್ನ ಜೊತೆ ಒಂದು ಇದ್ರಿ, ಆ ಫೋಟೋಗಳು ವಿಡಿಯೋಗಳು ನಮ್ಮ ಹತ್ರ ಇದೆ, 10 ಲಕ್ಷ ಕೊಟ್ರೆ ಮಾತ್ರ ನಾವು ಆ ಫೋಟೋಗಳನ್ನ ಡಿಲೀಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಹೇಳಿ ನಾವೆಲ್ಲ ವೈರಲ್ ಮಾಡ್ತೀವಿ, ಆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ರು. ಈ ಹಿನ್ನೆಲೆ ಕೂಡ ದಿನೇಶ್ ಎಂಬುವರು ಕೂಡ 3 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಆದ್ರೂ ಕೂಡ ಹಣದ ತೀರದಂತಹ 5 ಜನ ಆರೋಪಿಗಳಲ್ಲಿ ಕೂಡ ಅವರು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರಿಗೆ ಒಂದು ಈ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿ ಸೇರಿದಂತೆ 3 ಆರೋಪಿಗಳನ್ನ ಬಂಧನ ಮಾಡಿರ್ತಾರೆ. ನಂತರವಾಗಿ ದಿನೇಶ್ ಎಂಬುವರ ಮುಖಾಂತರವಾಗಿ ಹೇಳಿಕೆಯನ್ನ ಪಡೆದು ಸ್ಥಳಕ್ಕೆ ಹೋಗಿ ಅವರನ್ನ ಬಂಧನ ಮಾಡ್ತಾರೆ. ನಂತರ ಇಬ್ಬರು ಕೂಡ ಆರೋಪಿಗಳು ಬಂಧನವಾಗಿ ತಲೆ ತಪ್ಪಿಸಿಕೊಂಡಿದ್ದ ಸಂದರ್ಭದಲ್ಲಿ ಕೂಡ ಇಬ್ಬರನ್ನ ಬಂಧನ ಮಾಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.